ಇದು ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿ ತಾಲೂಕಿನ ದಿಡಗೂರು ಗ್ರಾಮಸ್ಥರ ಅಳಲು ಕಣ್ರಿ. ದಿಡಗೂರು ಗ್ರಾಮದಲ್ಲಿ ದೇವಸ್ಥಾನದ ಕಳಸಾರೋಹಣ ಕಾರ್ಯಕ್ರಮವಿದ್ದರೂ ಇಲ್ಲಿ ಸ್ವಚ್ಛತೆ ಕಾಣುತ್ತಿಲ್ಲ. ಹೊನ್ನಳ್ಳಿ ತಾಲೂಕು ದಿಡಗೂರು ಗ್ರಾಮದಲ್ಲಿ ಇದೇ 15ರಿಂದ 20ರವರೆಗೆ ನಡೆಯಲಿರುವ ಶ್ರೀ ಈಶ್ವರ ದೇವರ ಗೃಹ ಪ್ರವೇಶ ಹಾಗೂ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ರಾಜಗೋಪುರ ಕಳಸಾರೋಹಣ ಮತ್ತು ಶ್ರೀ ಈಶ್ವರ ದೇವರ ದೇವಸ್ಥಾನದ ಗರ್ಭಗುಡಿ ಕಳಸಾರೋಹಣ ಕಾರ್ಯಕ್ರಮವಿದೆ. ಇಷ್ಟೆಲ್ಲ ಕಾರ್ಯಕ್ರಮಗಳಿದ್ದರೂ ಇಲ್ಲಿ ಸ್ವಚ್ಛತೆ ಕಾಣದ ಗ್ರಾಮ. ಇಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರವಿಯ ದಿವ್ಯ ನಿರ್ಲಕ್ಷ್ಯ ಕಣ್ರಿ. ಇಲ್ಲಿನ ಗ್ರಾಮಸ್ಥರು ಯುವಕರು ಈ ರವಿಗೆ ಎಷ್ಟು ಸಲ ಫೋನ್ ಮಾಡಿ ಹೇಳಿದರೂ ಇವನ ನಿರ್ಲಕ್ಷ್ಯ ಮುಂದುವರಿದೆ ಕಣ್ರಿ. ಗ್ರಾಮಸ್ಥರು ವ್ಯಾಪಕ ಆಕ್ರೋಶ ಪಡಿಸುತ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾವು ಅರಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ದಿಡಗೂರು ಗ್ರಾಮದ ನಿವಾಸಿಗಳೇ ಆಗಿದ್ದು, ಸದರಿ ದಿಡಗೂರು ಗ್ರಾಮದಲ್ಲಿ ದಿನಾಂಕ 15/2/26ರಂದು ಶ್ರೀ ಈಶ್ವರ ಸ್ವಾಮಿಯ ಗೃಹ ಪ್ರವೇಶ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಇದೇ ದಿನ ಸಂಜೆ 4 ಗಂಟೆಗೆ ಸರಿಯಾಗಿ ಗೃಹ ಪ್ರವೇಶದ ವಿಧಿವಿಧಾನಗಳು ಪ್ರಾರಂಭ ಆಗುತ್ತದೆ. ತದನಂತರ ದಿನಾಂಕ 20/2/2026 ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಧಾರ್ಮಿಕ ಸಭೆಯೊಂದಿಗೆ ಶ್ರೀ ಗುರುಗಳ ಸನ್ನಿಧಿಯಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ತದನಂತರ 12:40ರಿಂದ 1:30ರವರೆಗೂ ಶ್ರೀ ಆಂಜನೇಯ ಸ್ವಾಮಿ ಮುಂಭಾಗ ಗೋಪುರದ 5 ಕಳಸಗಳು, ಗರ್ಭಗುಡಿಯ ಹಿಂದಿನ 1 ಕಳಸ, ದೇವಸ್ಥಾನದ ಮುಂಭಾಗದ ಶ್ರೀರಾಮ ಲಕ್ಷ್ಮಣ ಸೀತೆಯ ಗೋಪುರಕ್ಕೆ 3 ಕಳಸ, ಹಾಗೆಯೇ ಈಶ್ವರ ಸ್ವಾಮಿಯ 1 ಕಳಸ, ಇವುಗಳನ್ನು ದಿನಾಂಕ 20ರಂದು ಕಳಸಾರೋಹಣ ಪ್ರಾರಂಭ ಮಾಡ್ತಾ ಇದ್ದೇವೆ. ಹಾಗೆ ಈ ಗ್ರಾಮದಲ್ಲಿ ಮೌಖಿಕವಾಗಿ ಹಲವಾರು ಬಾರಿ PDO ಗಮನಕ್ಕೆ ಹಾಕಿ ಗ್ರಾಮವನ್ನು ಸ್ವಚ್ಛತೆ ಮಾಡಿಕೊಡ್ರಿ, ಚರಂಡಿಗಳನ್ನು ಕ್ಲೀನ್ ಮಾಡಿಕೊಡ್ರಿ ಅಂತಂದು ಹೇಳಿದರೂ ಸಹ ಅವರು ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಹಾಗೆಯೇ ದಿಡಗೂರು ಗ್ರಾಮದ ಫಿಲ್ಟರ್ ಘಟಕ, ದಿಡಗೂರು ಹಳೆ ಗ್ರಾಮದ ಫಿಲ್ಟರ್ ಘಟಕ ವಾರದಲ್ಲಿ 3 ಬಾರಿ ಕೆಟ್ಟು ನಿಲ್ತಾ ಇದೆ. ಅದ್ರ ಬಗ್ಗೆ ಮೌಖಿಕವಾಗಿ ಫೋನಿನ ಮೂಲಕ ವಿಚಾರಿಸಿ ಹೇಳಿದರೂ ಸಹ ಅದ್ರ ಬಗ್ಗೆನೂ ಸಹ ನಿರ್ಲಕ್ಷ್ಯ ಧೋರಣೆ ತೋರ್ತಾ ಇದ್ದಾರೆ. ಈ ವಿಚಾರವಾಗಿ ಶಾಸಕರ ಗಮನಕ್ಕೆ ಹಾಕಿದರೂ ಸಹ ಶಾಸಕರು ಸಹ ಇದ್ರ ಬಗ್ಗೆ ನಿರ್ಲಕ್ಷ್ಯ ತೋರಿರುವುದರಿಂದ ಈ ಒಂದು ಪತ್ರಿಕಾ ಮಾಧ್ಯಮ ಸ್ನೇಹಿತರ ಮುಂದೆ ಈ ನಮ್ಮ ಅಹವಾಲುಗಳನ್ನು, ದಿಡಗೂರು ಗ್ರಾಮದ ಅಹವಾಲುಗಳನ್ನು ಭಿನ್ನವಹಿಸ್ತಾ ಇದ್ದಾವೆ. ದಯವಿಟ್ಟು ಅರಳ್ಳಿ ಗ್ರಾಮ ಪಂಚಾಯತಿ ದಿಡಗೂರು ಗ್ರಾಮ ಅರಳ್ಳಿ ಪಂಚಾಯತಿ ಸೇರಿತೋ ಇಲ್ಲ ಅನ್ನೋದು ಅನುಮಾನ ನಮಗೆ ಪ್ರಾರಂಭ ಆಗ್ತಿದೆ. ಕಳೆದ 4 ಸದಸ್ಯರ ನಿರ್ಲಕ್ಷ್ಯ ಧೋರಣೆ ಹಾಗೂ ಇನ್ನೂ ಹಲವಾರು ಘಟನೆಗಳ ನಡುವೆ ಈ ಒಂದು ಗ್ರಾಮ ಒಳಗಾಗಿದೆ. ದಯವಿಟ್ಟು ಈ ಒಂದು ಗ್ರಾಮಕ್ಕೆ ಮಾನ್ಯ ಶಾಸಕರು, ತಹಸೀಲ್ದಾರರು, ಇವುಗಳು ಇದ್ರ ಬಗ್ಗೆ ಒಂಚೂರು ಗಮನ ಹರಿಸಿ ಈ ಒಂದು ಸ್ವಚ್ಛತಾ ಕಾರ್ಯಕ್ಕೆ ತಾವು ಆದಷ್ಟು 20ನೇ ತಾರೀಕು ಒಳಗೆ ಮಾಡಿಸ್ಕೊಡ್ಬೇಕು. ಹಾಗೆ ಎಲ್ಲದ ಗ್ರಾಮದ ರಾಜಬೀದಿಗಳನ್ನು ಸ್ವಚ್ಛಗೊಳಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಬಂದ್ರು ಒತ್ತದಾರ
ಹಂಗಲ್ಲ ಊರ್ ಕಾರ್ಯಕ್ರಮ ಎಲ್ಲಾರನ್ನೂ ಕರಿಬೇಕು ಒಂದು ವಿಶ್ವಾಸ ಇಟ್ಟು ನೀನ್ ಫೋನ್ ಮಾಡಿದ್ದೆ ಬಿಡ ಫೋನ್ ಮಾಡಿ ಹೇಳಿಲ್ಲ ಎಲ್ಲರಿಗೂ ಒಂದೊಂದು ತಪ್ಪು ಹೇಳಿದ್ದೀನಿ ಬಾರಪ್ಪ ಅಲ್ಲಿಗೆ ಅಂತಂದು ಲೆಕ್ಚರಿಂಗ್ ಮಾಡಿದ್ದೀನಿ ಕಾಲಕ್ಷೇಪ ಮಾಡಿದ್ದೀನಿ. ಸರಿ ಓಕೆ ಬಿಡ. ಸಿದ್ಧತೆಗಳು ನಡೀತಾ ಇವೆ. ತಾವೆಲ್ಲ ಗ್ರಾಮಸ್ಥರು ನಾಲ್ಕಾಗಿ ದೇವಸ್ಥಾನದ ಅದೇ ಊರಿನ ಅಗಸ್ಯ ಬಾಗಿಲ ಹತ್ರ ಬರಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೇವೆ. ಎಲ್ಲ ಗ್ರಾಮದ ದೇವರುಗಳೊಂದಿಗೆ ಈ ಅಭಿವೃದ್ಧಿ ಅಧಿಕಾರಿಗಿಲ್ಲಿ ಜನ ಧಿಕ್ಕಾರ ಕೂಗುತ್ತಿದ್ದಾರೆ.